ಹೇ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ನಿಮಗೆ ಇಷ್ಟು ಯಮ್ಮಿ ಆಗಿ ಮಾಡುವಂತಹ ಫಿಶ್ ಕರಿ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟಿಗೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಓಕೆ, ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಚೂರು ಇಷ್ಟೇ, ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಗ್ತಿದೆ ಅನ್ಬೇಕಾದ್ರೆ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂತೀನಿ. ನೋಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ. ಈ ಜೀರಿಗೆನ ಹಾಕೊಂಡ ಆದ ನಂತರ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ. ಹಾಗೆ ಒಂದು 1/4 ಚಮಚದಷ್ಟು ಓಂಕಾಳು, ಒಂದು 1/4 ಚಮಚದಷ್ಟು ಮೆಂತೆ, ನೆಕ್ಸ್ಟ್ ನಾನು ಇದಕ್ಕೆ ಒಂದು 2 ಚಮಚದಷ್ಟು ಕೊತ್ತಂಬರಿ ಕಾಳು, ಇದಿಷ್ಟನ್ನ ಹಾಕೊಂಡು ಕ್ಲೀನ್ ಆಗಿ ಅದನ್ನ ಫ್ರೈ ಮಾಡ್ಕೊಳ್ಬೇಕು. ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಒಂದು ಅರ್ಧದಷ್ಟು ನೀರುಳ್ಳಿನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ನೀರುಳ್ಳಿ ಅಷ್ಟೇ. ಅದಕ್ಕೆ ಒಂದು ಇಷ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಅರ್ಧ ಈರುಳ್ಳಿ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಇದಿಷ್ಟನ್ನ ಹಾಕೊಂಡು ಇದನ್ನ ಸ್ವಲ್ಪ ಫ್ರೈ ಮಾಡೋಣ. ಫಿಶ್ ಕರಿಗೆ ಜಾಸ್ತಿ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ. ಸೊ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯನ್ನ ಹಾಕೊಂತೀನಿ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಗುಂಟೂರು ಮೆಣಸಿನ್ಕಾಯನ್ನು ಸಹ ಹಾಕೊಳ್ಬಹುದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯನ್ನ ಯೂಸ್ ಮಾಡಿದೀನಿ. ಇದನ್ನು ಅಷ್ಟೇ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದಷ್ಟೇ. ಏನ್ ನಾವು ಫ್ರೈ ಮಾಡ್ಕೊಳ್ಳೋದೇನಿಲ್ಲ, ಜಸ್ಟ್ ಬಿಸಿ ಮಾಡ್ಕೊಳ್ತೀವಿ ಅಷ್ಟೇ. ಕೆಲವೊಬ್ರು ಈ ತರ ಫ್ರೈ ಮಾಡ್ದಿರಾನು ಹಾಕ್ತಾರೆ, ಆ ತರನು ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ನಾನಿಲ್ಲಿ ಒಂದ್ ಸ್ವಲ್ಪ ಇದನ್ನ ಈ ಎಣ್ಣೆನಲ್ಲಿ ಬಾಡಿಸ್ಕೊಂತೀನಿ. ಈ ತರ ಮಾಡೋದ್ರಿಂದ ತುಂಬಾ ಒಳ್ಳೆಯ ಒಂದು ಫ್ಲೇವರ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ತರ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೇ, ಜಾಸ್ತಿ ಏನು ಇದನ್ನ ಬಿಸಿ ಮಾಡ್ಕೊಳ್ಳೋದು ಬೇಡ. ಸೊ ಈಗ ಆಫ್ ಮಾಡ್ಕೊಳ್ಳೋಣ. ಈಗ ನಾನು ಇದೇ ಬಾಣ್ಲಿಗೆ ತುರಿದಿರೋ ತೆಂಗಿನಕಾಯಿನ ಹಾಕೊಂಡಿದೀನಿ. ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನ ಹಾಕೊಂತೀನಿ. ಡೈರೆಕ್ಟ್ ಆಗಿ ಈ ತೆಂಗಿನಕಾಯಿಗೆ ಒಂದ್ ಸ್ವಲ್ಪ ಅರಿಶಿನ ಪುಡಿಯನ್ನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಅಂತ ಹೇಳಿದ್ರೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ನಾನು ಇದಕ್ಕೆ ಆಡ್ ಮಾಡಿದ್ದೀನಿ. ಸೊ ಇದನ್ನ ಹಿಂಗೆ ಬಾಡಿಸ್ಕೊಳ್ಳೋಣ. ಜಾಸ್ತಿ ಏನ್ ಬೇಡ, ಒಂದ್ ಸ್ವಲ್ಪ ಬಿಸಿ ಆಗುವಷ್ಟು ಹಿಂಗೆ ಬಾಡಿಸ್ಕೊಳ್ಬೇಕಾಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಈ ತರ ಫಿಶ್ ಕರಿ ಮಂಗಳೂರು ಸ್ಟೈಲ್ ಫಿಶ್ ಕರಿ ಇದು. ಸೊ ಮಂಗಳೂರಲ್ಲಿ ತುಂಬಾ ವೆರೈಟೀಸ್ ಆಫ್ ಫಿಶ್ ಕರೀಸ್ ಮಾಡ್ತಾರೆ. ಬಟ್ ಅದ್ರಲ್ಲಿ ತುಂಬಾ ಟೇಸ್ಟಿ ಆಗಿರುವಂತಹ ಫಿಶ್ ಕರಿ ಇದು ನಾನು ತೋರಿಸ್ತಾ ಇರೋದು. ನನಗೆ ತುಂಬಾ ಇಷ್ಟ ಆಗುವಂತದ್ದು. ಅಂಡ್ ಇದ್ರ ಜೊತೆ ಕುಚ್ಲಕ್ಕಿ ಅನ್ನ ಮಾಡ್ಕೊಂಡ್ರೆ ಇನ್ನೂ ಮಸ್ತಾಗಿರತ್ತೆ. ನೀವೆಲ್ಲರೂ ಸಹ ಒಂದ್ಸತಿ ಟ್ರೈ ಮಾಡಿ.
ಅವಾಗ ನಿಮಗೆ ಗೊತ್ತಾಗತ್ತೆ ಯಾರ್ಯಾರು ಅಥೆಂಟಿಕ್ ಮಂಗಳೂರು ಸ್ಟೈಲ್ ತಿನ್ಬೇಕು ಅಂತ ಹೇಳಿ ಆಸೆ ಪಡ್ತಿರ್ತೀರಾ. ಸೊ ನೀವು ಈ ಒಂದು ಫಿಶ್ ಕರಿ ರೆಸಿಪಿನ ಟ್ರೈ ಮಾಡ್ಬೋದು. ನೋಡಿ, ಇಷ್ಟು ಬಿಸಿ ಆದ್ರೆ ಸಾಕು. ಇದನ್ನ ಆಫ್ ಮಾಡ್ಕೊಂಡ್ ಬಿಡೋಣ. ಸೊ ಇದನ್ನ ನಾನು ಮಸಾಲೆ ಏನ್ ಅವಾಗ ಫ್ರೈ ಮಾಡ್ಕೊಂಡಿದ್ದೆ ಅದನ್ನ ಇದಕ್ಕೆ ಹಾಕೊಂಡಿದೀನಿ. ಸೊ ನೆಕ್ಸ್ಟ್ ಇದು ತಣ್ಣಗಾದ್ಮೇಲೆ ಇದನ್ನು ಸಹ ಇದಕ್ಕೆ ಹಾಕೊಂಡು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ತುಂಬಾನೇ ಸಾಫ್ಟ್ ಆಗಿ ಪೇಸ್ಟ್ ಆಗ್ಬೇಕಿದು, ತರಿಯಾಗೆಲ್ಲ ಇರಬಾರ್ದು ಫಿಶ್ ಕರಿಗೆ. ಇದ್ ನೋಡಿ, ಇದನ್ನ ಮಿಕ್ಸಿಗೆ ಹಾಕೊಂಡಿದೀನಿ. ಇದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಹಾಕ್ಬಿಟ್ಟು ಇದನ್ನ ನುಣ್ಣಾಗಿ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಿದೆ. ಸೊ ಈ ತರ ನಾವು ಪೇಸ್ಟ್ ಮಾಡ್ಕೊಂಡು ಬರ್ಬೇಕು. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿ ತೋರಿಸ್ತೀನಿ. ನಾನೀಗ ನೋಡಿ ಒಂದ್ ಪಾತ್ರೆನ ಇಟ್ಕೊಂಡಿದೀನಿ. ಸೊ ಈ ಪಾತ್ರೆಗೆ ನಾನು ಏನು ಹಾಕಿಲ್ಲ, ಎಣ್ಣೆ ಏನು ಹಾಕಿಲ್ಲ, ಜಸ್ಟ್ ಹಾಗೇನೆ ಇಟ್ಕೊಂಡಿದೀನಿ. ಸೊ ಇದಕ್ಕೆ ನಾನು ಶುಂಠಿನ ಹಾಕ್ತಾ ಇದ್ದೀನಿ. ಶುಂಠಿನ ಈ ತರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದೆ, ಆ ಶುಂಠಿನ ಹಾಕಿದೀನಿ. ಅದ್ರ ಜೊತೆಗೆ 3 ಹಸಿಮೆಣಸಿನ್ಕಾಯನ್ನ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದೆ, ಅದನ್ನ ಹಾಕಿದೀನಿ. ಒಂದು ಅರ್ಧ ನೀರುಳ್ಳಿನೂ ಸಹ ಇದಕ್ಕೆ ನಾನು ಹಾಕಿದೀನಿ. ಅದ್ರ ಜೊತೆಗೆ ಒಂದು ಟೊಮ್ಯಾಟೊ. ಸೊ ಇದಿಷ್ಟುನು ನಾನು ಡೈರೆಕ್ಟ್ ಆಗಿ ಹಿಂಗೆ ಹಾಕೊಂತ ಇದ್ದೀನಿ. ಅದನ್ನ ಹಾಕೊಂಡ್ ಆದ ನಂತರ ನಾವು ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ಳೋಣ. ಇದಿಷ್ಟು ಬೇಯೋದಿಕ್ಕೆ ಎಷ್ಟು ನೀರ್ ಬೇಕಾಗತ್ತೆ ಅಷ್ಟು ನೀರನ್ನ ಇದಕ್ಕೆ ಹಾಕೊಳ್ಳೋಣ. ಇದಿಷ್ಟನ್ನ ಹಾಕೊಂಡು ಇದು ಚೆನ್ನಾಗಿ ಒಂದ್ ಸ್ವಲ್ಪ ಬೇಯಬೇಕು. ಸೊ ಅಲ್ಲಿವರೆಗೂ ಇದನ್ನ ಹಾಗೇನೆ ಬೇಯಿಸ್ಕೊಳ್ಳೋಣ. ಎಣ್ಣೆ ಹಾಕಿ ಹುರಿಯೋದು ಅವೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮಸಾಲೆ ಜೊತೆನೆ ಹಾಕೋಬಹುದಲ್ಲ ಅಂದ್ರೆ ಬೇಡ, ಮಸಾಲೆ ಜೊತೆ ಹಾಕೊಂಡ್ರೆ ಅದು ಸ್ವಲ್ಪ ಹಿಂಗೆ ಹಸಿ ಹಸಿನೇ ಇರತ್ತೆ. ಸೊ ಅದಕ್ಕೋಸ್ಕರ ಫಸ್ಟೇ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕುದಿ ಬರೆಸ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ನಾವ್ ಈ ಶುಂಠಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿರೋದ್ರಿಂದ ಇದು ಕುದಿಬೇಕಾದ್ರೆ ಅದೊಂದು ಘಮ ಬರ್ತಿರತ್ತೆ ನೋಡಿ, ಮಸ್ತ್ ಆಗಿರತ್ತೆ ಮಾತ್ರ. ಸೊ ನೀವು ಸಹ ಟ್ರೈ ಮಾಡಿ. ಸೊ ನೋಡಿದ್ರಲ್ಲ, ಪ್ರೊಸೀಜರ್ ತುಂಬಾ ಈಸಿ ಆಗಿದೆ. ಈಗ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ. ಸೊ ನಾನು ಈ ಟೈಮ್ ನಲ್ಲಿ ಈ ರುಬ್ಬಿರುವಂತ ಮಸಾಲೆನ ಇದಕ್ಕೆ ಆಡ್ ಮಾಡ್ಕೊಂತೀನಿ. ಇದು ಮಸಾಲೆ ಹಾಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ ನೀರನ್ನು ಸಹ ನಾನು ಆಡ್ ಮಾಡ್ಕೊಂತ ಇದ್ದೀನಿ. ಅಂದ್ರೆ ನೀವು ನೋಡ್ಕೊಳ್ಳಿ ಥಿಕ್ನೆಸ್ ಯಾವ ಇದ್ರಲ್ಲಿ ಬೇಕು ಅಂತ ಹೇಳ್ಬಿಟ್ಟು. ಜಾಸ್ತಿ ಥಿಕ್ನೆಸ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ನೀರನ್ನ ಆಡ್ ಮಾಡ್ಕೊಳ್ಳಿ. ಓಕೆ, ನಮ್ ಥಿಕ್ನೆಸ್ ಬೇಡ ಅಂತ ಹೇಳಿದ್ರೆ ಕಮ್ಮಿ ನೀರನ್ನ ಆಡ್ ಮಾಡ್ಕೊಳ್ಳಿ. ಫಿಶ್ ಕರಿ ಯೂಶುವಲಿ ಸ್ವಲ್ಪ ತಿಕ್ ಆಗಿದ್ರೇನೆ ಚಂದ, ಇಲ್ಲ ಅಂತ ಹೇಳಿದ್ರೆ ಅದಷ್ಟು ಟೇಸ್ಟ್ ಅನ್ಸಲ್ಲ. ಸೊ ನೋಡ್ಕೊಳ್ಳಿ, ನಿಮಗೆ ಹೇಗೆ ಇಷ್ಟ ಆಗತ್ತೆ ನೀವು ಆ ತರ ಪ್ರಿಪೇರ್ ಮಾಡ್ಕೊಳ್ಳಿ. ನೋಡಿ, ನಾನು ನೀರನ್ನ ಆಡ್ ಮಾಡಿದೀನಿ. ಆಡ್ ಮಾಡ್ಬಿಟ್ಟು ಇದು ಈ ಥಿಕ್ನೆಸ್ ಇದೆ ನೋಡಿ, ಈ ಥಿಕ್ನೆಸ್ ಇದೆ. ಇವಾಗ ಒಂದ್ ಸ್ವಲ್ಪ ಅದು ಕುದಿ ಬಂದ್ಮೇಲೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿನೇ ಥಿಕ್ ಆಗತ್ತೆ. ಓಕೆ, ಈ ಟೈಮ್ ನಲ್ಲಿ ನಾನು ಇದಕ್ಕೆ ಸಾಲ್ಟ್ ಅನ್ನ ಆಡ್ ಮಾಡ್ಕೊಂತೀನಿ. ಸಾಲ್ಟ್ ಅನ್ನ ಆಡ್ ಮಾಡಿದೀನಿ. ನೆಕ್ಸ್ಟ್ ಇದು ಕುದಿ ಬಂದಾದ್ಮೇಲೆ ನಾನು ಸಾಲ್ಟ್ ಅನ್ನ ನೋಡ್ಕೊತೀನಿ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ಅವಾಗ ಮತ್ತೆ ಹಾಕ್ತೀನಿ. ಇದು ಇವಾಗ ಕುದಿ ಬರಬೇಕು. ಇದ್ ನೋಡಿ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಈ ಟೈಮ್ ನಲ್ಲಿ ನಾವ್ ಇದಕ್ಕೆ
ಫಿಶ್ ಅನ್ನ ಆಡ್ ಮಾಡ್ಕೊಳ್ಳೋಣ. ಸೊ ನಾನು ಇದಕ್ಕೆ ಇದು ಬಾಂಗ್ಡಾ ಫಿಶ್ ಅನ್ನ ತಗೊಂಡಿದೀನಿ. ಸೊ ಆ ಫಿಶ್ ಅನ್ನ ಆಡ್ ಮಾಡ್ಕೊಂತೀನಿ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಫಿಶ್ ಅನ್ನ ತಗೊಂಡಿದೀನಿ. ಈ ಫಿಶ್ ನ ಹಾಕ್ಬಿಟ್ಟು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಸ್ಪೂನ್ ಎಲ್ಲ ಹಾಕಿ ಮಿಕ್ಸ್ ಮಾಡಬಾರ್ದು. ಸೊ ಈ ತರ ಹಿಂಗ್ ಇಟ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ಬೇಕು. ಇದಿವಾಗ ಚೆನ್ನಾಗಿ ಕುದಿ ಬರ್ಬೇಕು. ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇನ್ನ ಕ್ಲೋಸ್ ಮಾಡ್ಬಿಟ್ಟು ಕುದಿಸ್ಕೊಳ್ಳೋಣ. ಈ ತರ ಕ್ಲೋಸ್ ಮಾಡ್ಬಿಟ್ಟು ಕುದಿ ಬರ್ಲಿ. ಗೈಸ್, ಇದಿವಾಗ ಚೆನ್ನಾಗಿ ಫಿಶ್ ಎಲ್ಲ ಬೆಂದಿದೆ, ಚೆನ್ನಾಗಿ ಕುದಿ ಬರ್ತಾ ಇದೆ, ರೆಡಿ ಆಗಿದೆ. ನೋಡಿ ಥಿಕ್ನೆಸ್ ಯಾವ್ದಿದೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ ಈ ಥಿಕ್ನೆಸ್ ಇದೆ. ನೀವು ಹೋಟೆಲ್ ಅಲ್ಲೆಲ್ಲ ಏನು ತಿಂತೀರಾ ಅಲ್ವಾ, ಸೇಮ್ ಈ ಥಿಕ್ನೆಸ್ ಇದೆ. ಸೊ ಇದಕ್ಕೆ ನಾನು ಮೇಲ್ಗಡೆಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ಬಿಡ್ತೀನಿ. ಮುಗೀತು. ಇಷ್ಟು ಮಾಡ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಮ್ಯಾಂಗ್ಳೂರ್ ಸ್ಟೈಲ್ ಫಿಶ್ ಕರಿ ರೆಡಿ ಆಗತ್ತೆ. ಅಂಡ್ ತಿನ್ನೋದಿಕ್ಕೆ ತುಂಬಾನೇ ಟೇಸ್ಟಿ ಆಗಿರತ್ತೆ. ಅಂಡ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೂಡ. ಸೊ ನೋಡಿ ಇಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ. ಸೊ ನೀವು ಸಹ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಐ ಹೋಪ್ ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.